ಹಾಯ್. ತಂದೆ ತಾಯಿ ಮಾಡಿರೋ ಘನಕಾರ್ಯ ಕೆಲ್ಸಕ್ಕೆ ಒಂದು ಹೆಣ್ಮಗಳ ಲೈಫ್ ಹಾಳಾಗಿದೆ. ಏನಪ್ಪಾ ಅಂತಂದ್ರೆ ಅವಳ ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಮಾಡೋದ್ ಬಿಟ್ಟು ಇವರು ಕೋಟಿಗಟ್ಲೆ ಇದಾನೆ ಅನ್ನೋ ಒಂದು ಇಂಟೆನ್ಷನ್ ಇಂದ ಇಟ್ಕೊಂಡು ಆ ಹುಡುಗಿನ ತಂದೆ ತಾಯಿನೇ ಕತ್ಕೊಯ್ದಿರೋ ಅಂತದ್ದು. ಯಾಕಂತಂದ್ರೆ ಅವನು ಜೆನ್ಯೂನ್ ಆಗಿ ಹುಡುಗ ಅಲ್ಲ. ನಾನು ಪ್ರತಿಯೊಂದು ವ್ಯಕ್ತಿಗೂ ಗೌರವ ಕೊಡ್ತೀನಿ. ಅವನೊಬ್ಬ ಗೆ. ಸೊ ಗೆ ಇಟ್ಕೊಂಡು ಅವ್ರ ಮನೇಲಿ ಗೊತ್ತಿರ್ಲಿಲ್ಲ, ತಂದೆ ತಾಯಿ ಮನೇಲಿ ಗೊತ್ತಿರ್ಲಿಲ್ಲ. ಆಬ್ವಿಯಸ್ಲಿ ಯಾರಿಗೂ ಗೊತ್ತಿರೋದಿಲ್ಲ, ಬಟ್ ಯಾರು ಹೇಳ್ಕೊಳೋದಿಲ್ಲ. ನೋಡೋದಕ್ಕೆ ಗಂಡಸ ತರನೇ ಇರ್ತಾರೆ. ಯಾಕಂದ್ರೆ ರೀಸೆಂಟ್ ಆಗಿ ನಿನ್ನೆ ಮೇ ಬಿ 31st ಐ ಥಿಂಕ್ 31st ನೈಟ್ ನಮಗೂ ಕೂಡ ಒಂದು ಯಾವುದು ನನ್ನ ಪರ್ಸನಲ್ ನಂಬರ್ನ ಯಾರಿಗೂ ಒಬ್ಬ ಮಂಗಳಮುಖಿಗೆ ಶೇರ್ ಮಾಡಿರುವಂತದ್ದು. ನನ್ನ ಜೊತೆ ಇರೋರು ಅಂತ ಗೊತ್ತಿಲ್ಲ, ಬಟ್ ನನ್ ಆಗ್ದಿರೋ ಇರೋರು ಅವ್ರ ಜೊತೆ ಜಗಳ ಮಾಡ್ಕೊಂಡಿರೋರು ಗೊತ್ತಿಲ್ಲ, ಬಟ್ ನನ್ನ ನಂಬರ್ನೇ ಶೇರ್ ಮಾಡಿ ಅವರು ವಲ್ಗರ ಮಾತಾಡ್ತಿದ್ರು. ಸೊ ಅದೇ ರೀತಿನೇ ತಂದೆ ತಾಯಿರು ಯೋಚನೆ ಮಾಡಿ ಅವನ ಹತ್ರ ಕೋಟಿಗಟ್ಲೆ ಇದೆ ಅಂದಿದ ತಕ್ಷಣ ನಿನ್ ಮಗಳನ್ನ ಕೊಟ್ಟು ಮದುವೆ ಮಾಡೋದು ಸರಿಯಲ್ಲ. ಅವನ್ ಏನು, ಅವನ್ ಕ್ಯಾರೆಕ್ಟರ್ ಏನು, ಅವನ್ ಎಲ್ಲಿದ್ದಾನೆ, ಅವ್ರ ಫ್ರೆಂಡ್ ಜೊತೆ ವಿಚಾರ ಮಾಡಿ ಅವನ್ ಏನು ಅಂತ. ಅಫ್ಕೋರ್ಸ್ ಅವ್ರ ಫ್ರೆಂಡ್ಸ್ ಹತ್ರನೂ ಆಕ್ಟಿಂಗ್ ಮಾಡ್ಕೊಂಡು ಇರ್ಬೋದು, ಬಟ್ ಲಿಟ್ರಲಿ ಗೊತ್ತಿರುತ್ತಲ್ಲ ಪೇರೆಂಟ್ಸ್ ಏನ್ ಮಾಡ್ತಾರೆ. ಆ ದುಡ್ಡಿದೆ, ಒಳ್ಳೆ ಹುಡುಗ, ಕಾರ್ ಇದೆ, ಬಂಗ್ಲೆ ಇದೆ ಅಂತ ನೋಡ್ತಾರೆ, ಕೊಟ್ಬಿಡ್ತಾರೆ. ಫೈನಲಿ ಆ ಹುಡುಗಿ ಸೂಸೈಡ್ ಮಾಡ್ಕೊಂಡಾಗ ಅರ್ಥ ಆಗುತ್ತೆ ನನ್ ಮಗಳ ನನ್ನ ಲೈಫ್ ಹಾಳು ಮಾಡದ್ನಾ, ಅವಳ ಕತ್ತು ನಾವೇ ಕೊಯ್ದ್ವಾ ಅಂತ ಒಂದು ಯೋಚನೆ ಮಾಡ್ತಾರೆ. ಅದೇ ಬುದ್ಧಿ ಮದುವೆಗೆ ಮುಂಚೆ ಅವನ್ ಅವಳು ಲವ್ ಮಾಡ್ತಾರೆ ಹುಡುಗನ್ ಜೊತೆ ಮಾಡ್ಕೊಟ್ಟಿದ್ರೆ ಇವಾಗ ಅವಳು ಚೆನ್ನಾಗಿರ್ತಿದ್ಲು ಲೈಫಲ್ಲಿ. ಅದನ್ನ ಯೋಚನೆ ಮಾಡಲ್ಲ ಪೇರೆಂಟ್ಸ್. ಬಟ್ ಪೇರೆಂಟ್ಸ್ ಕೆಲವೊಂದು ಕಾಮೆಂಟ್ಸ್ ನಾನು ನೋಡ್ತಿದ್ದೆ. 20 ವರ್ಷ ಕಷ್ಟಪಟ್ಟು ದುಡ್ದಿರ್ತಾರೆ, ಕಷ್ಟಪಟ್ಟು ಸಾಕಿರ್ತಾರೆ ಮಕ್ಕಳನ್ನ, ಯಾರೋ ಬಂದ ಪಟಾಯಿಸ್ಕೊಂಡು ಹೋಗ್ಬಿಟ್ಟ. ಇದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ತುಂಬಾ ಮೇಧಾವಿಗಳಿದ್ದಾರೆ, ಭಕ್ತರು ತುಂಬಾ ಇದ್ದಾರೆ. ಅವ್ರಿಗೆಲ್ಲ ಆನ್ಸರ್ ಕೊಡೋ ಟೈಮ್ ಬಂದಿದೆ. ಇನ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಕೊಡೋದನ್ನ. ಯಾರ್ಯಾರು ಏನೇನಂತ ಒಂದೊಂದೇ ನೋಡ್ತಾ ಹೋಗೋಣ, ಯಾರ್ದು ತಪ್ಪು ಯಾರ್ದು ಸರಿ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯ್ತಾ ಇರಿ.